ವೇದಿಕೆ ಮೇಲೆ ಆಸೀನರಾಗಿ ನಮ್ಮೆಲ್ಲರಿಗೂ ತಮ್ಮ ಆಶೀರ್ವಚನಗಳಿಂದ ಜೀವನವನ್ನು ಪುನೀತಗೊಳಿಸ್ತಾ ಇರತಕ್ಕಂಥ ಸ್ವಾಮೀಜಿಯವರಿಗೆ, ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರಿಗೆ, ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನನ್ನ ಶುಭ ಸಂಜೆಯನ್ನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶಿವಮೊಗ್ಗ ಒಂದು ಪ್ರಕೃತಿ ಮತ್ತು ಸಂಸ್ಕೃತಿಯ ಒಂದು ಸುಂದರ ತಾಣ. ಈ ಸುಂದರ ತಾಣದಲ್ಲಿ ಈ ನಮ್ಮೆಲ್ಲರ ನಡುವೆ ಯಾವುದೇ ರೀತಿಯ ಅಸಹಜ ಮನೋಭಾವಗಳು ಬರೋದು ಬೇಡ. ನಾನು ಪ್ರಜಾಪ್ರಭುತ್ವದ 3 ಅಂಗಗಳಾಗಿರ್ತಕ್ಕಂಥ ಕಾರ್ಯಾಂಗದ ಒಂದು ಭಾಗ ಆಗಿರೋದ್ರಿಂದ ನಾನು ಕೆಲಸ ಮಾಡಬೇಕೇ ಹೊರತು ಜಾಸ್ತಿ ಮಾತಾಡೋದು ಸೂಕ್ತ ಅಲ್ಲ ಅಂತ ನನಗನ್ನಿಸ್ತದೆ. ಆದಾಗ್ಯೂ ಕೂಡ ದಿವ್ಯರ ಸಾನ್ನಿಧ್ಯದಲ್ಲಿ ನಾನು ಒಂದೆರಡು ವಿಷಯಗಳನ್ನು ತಮ್ಮ ಮಡಲಿಗೆ ಅರ್ಪಿಸೋಕೆ ಇಚ್ಛೆ ಪಡ್ತೀನಿ. ಒಂದು ಸಾರಿ ಏನಾಗ್ತದೆ, ಒಬ್ಬ ವ್ಯಕ್ತಿ ನಿಸರ್ಗದಲ್ಲಿರ್ತಕ್ಕಂಥ ಹಲವಾರು ಅಂಶಗಳನ್ನು ಗಮನಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೋಗಿಲೆಯ ಕಂಠವನ್ನು ನೋಡಿ ತುಂಬ ಉಲ್ಲಸಿತನಾಗ್ತಾನೆ. ಅದೇ ರೀತಿ ಅವನಿಗೆ ಆಲೋಚನೆ ಬರ್ತದೆ, ಕೋಗಿಲೆಯಲ್ಲಿ ಎಲ್ಲ ಚೆನ್ನಾಗಿದೆ, ಆದರೆ ಬಣ್ಣ ಸ್ವಲ್ಪ ಕಪ್ಪಲ್ವಾ, ಇದಿರಬಾರ್ದಾಗಿತ್ತು ಅಂತ ಅನ್ನಿಸ್ತದೆ. ಹಾಗೇನೆ ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ಸಮುದ್ರದ ವಿಶಾಲತೆಗೆ ಅವನ ಮನಸ್ಸು ತುಂಬ ಪುಳಕಿತ ಆಗ್ತದೆ. ಅದನ್ನು ನೋಡಿಕೊಂಡು ಅದನ್ನು ಆಸ್ವಾದಿಸೋದನ್ನು ಮರೆತು ಅಲ್ಲಿರ್ತಕ್ಕಂಥ ನೀರು ಉಪ್ಪು ನೀರಾಗದೇನೆ ಸಿಹಿ ನೀರಾಗಿದ್ದಿದ್ರೆ ಜಗತ್ತಿಗೆ ಯಾವತ್ತೂ ಕೂಡ ನೀರಿನ ಸಮಸ್ಯೆನೇ ಇರ್ತಿರ್ಲಿಲ್ವಲ್ಲ ಅಂತ ಒಂದು ಆಲೋಚನೆ ಬರ್ತದೆ. ಅದೇ ರೀತಿ ಮುಂದೆ ಒಂದು ತೋಟಕ್ಕೆ ಹೋದಾಗ ಗುಲಾಬಿ ಹೂವನ್ನು ನೋಡ್ತಾನೆ. ಗುಲಾಬಿ ಹೂವು ಎಷ್ಟು ಸುಂದರವಾಗಿದೆ, ಆದರೆ ಇದರಲ್ಲಿ ಮುಳ್ಳಿದೆಯಲ್ಲ ಅಂತಂತಾನೆ. ಆವಾಗ ಆ ಎಲ್ಲ ವಸ್ತುಗಳು, ಸಾಗರ ಆಗಿರ್ಬೋದು, ಹೂವಾಗಿರ್ಬೋದು, ಕೋಗಿಲೆ ಆಗಿರ್ಬೋದು, ಅವೆಲ್ಲವೂ ಕೂಡ ತಿರುಗಿ ಹೇಳ್ತಾವಂತೆ, ಓ ಮನುಜನೇ, ನಿನ್ನ ಜೀವನ ಯಾವಾಗ ಸಾರ್ಥಕ ಆಗ್ತದೆ ಅಂತ ಹೇಳಿದ್ರೆ ಬೇರೆಯವರಲ್ಲಿ ನೀವು ಹುಳುಕನ್ನು ನೋಡೋದನ್ನು ಬಿಟ್ಟು ಅಲ್ಲಿರ್ತಕ್ಕಂತಹ ಧನಾತ್ಮಕ ಅಂಶ ಏನಿದೆ ಅದನ್ನು ಮಾತ್ರ ಸ್ವೀಕರಿಸಿ ಜೀವನದಲ್ಲಿ ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಅದಕ್ಕಿಂತ ಧನ್ಯತಾ ಭಾವ ಜೀವನದಲ್ಲಿ ಯಾವುದೂ ಇಲ್ಲ ಅಂತ ಆ ಎಲ್ಲ ಅಂಶಗಳು ಮನುಷ್ಯನ ಕುರಿತು ಹೇಳ್ತವೆ. ನಾನು ಈ ಸಂದರ್ಭದಲ್ಲಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪರಸ್ಪರ ಪ್ರೀತಿ, ವಿಶ್ವಾಸ, ಆನಂತರ ಗೌರವಗಳು ನಮ್ಮ ಜೀವನದಲ್ಲಿ ಇದ್ದಿದ್ದೇ ಆಗಿದ್ರೆ ಯಾವುದೇ ರೀತಿಯ ಈ ಕಾರ್ಯಾಂಗದ ಅಂಗಗಳಿರ್ತಾವಲ್ಲ, ಲೈಕ್ ಪೊಲೀಸು, ಅದು ಇದು ಯಾವುದು ಬೇಕಾಗೋದಿಲ್ಲ. ಸಹಜವಾದ ಸಹಬಾಳ್ವೆ ಇತ್ತು ಅಂತ ಹೇಳಿದ್ರೆ, ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಕುಟುಂಬದ ಎಲ್ಲ ಸದಸ್ಯರ ರೀತಿ ನಾವು ಬದುಕೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಯಾವುದೇ ರೀತಿಯ ಕಾನೂನಿನ ಅಗತ್ಯಗಳೇ ಬೀಳೋದಿಲ್ಲ. ಅದು ಒಂದು ಐಡಿಯಲ್ ಸಿಚುವೇಶನ್ ಅಂತ ನಾವು ಅನಿಸ್ಕೊಳ್ಬಹುದು. ಆದರೆ ಆ ನಿಟ್ಟಿನಲ್ಲಿ ಆದರೂ ನಮ್ಮ ಮನಸ್ಸನ್ನು, ನಮ್ಮ ಕ್ರಿಯೆಯನ್ನು ತೊಡಗಿಸ್ಕೊಳ್ಳೋದಕ್ಕೆ ನಾವು ಎಲ್ಲರೂ ಕೈ ಜೋಡಿಸೋಣ ಅಂತ ನನಗನ್ನಿಸ್ತದೆ. ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ, ಎಪಿಕ್ಯಾರಿಕಸಿ ಅಂತ. ಎಪಿಕ್ಯಾರಿಕಸಿ ಅಂತ ಹೇಳಿದರೆ ನಾವು ಕನ್ನಡದಲ್ಲಿ ಅದನ್ನು ವಿಕೃತಿ ಅಂತ ಹೇಳ್ಬೋದು, ಅದು ಸರಿಯಾದ ಶಬ್ದ ಆಗೋದಿಲ್ಲ. ಅದರ ಅರ್ಥ ಏನಂತ ಹೇಳಿದ್ರೆ, ಬೇರೆ ಒಬ್ಬ ವ್ಯಕ್ತಿ ತೊಂದರೆಯಲ್ಲಿದ್ದಾಗ ನನಗೆ ಖುಷಿ ಆಗುವಂಥದ್ದು. ಈ ರೀತಿಯ ಮನೋಭಾವನೆಗಳು ನಮ್ಮ ಜೀವನದಲ್ಲಿ ಯಾವಾಗ ತೊಡೆದು ಹೋಗ್ತದೆಯೋ ಆವಾಗ ಈ ನಮ್ಮ ಜೀವನದ ಉದ್ಧಾರ ಆಗ್ತದೆ. ಸಮಾಜಕ್ಕೆ ನಮ್ಮ ಮಹನೀಯರು ಹೇಳಿಕೊಡ್ತಕ್ಕಂಥ ನಮ್ಮ ಪಥದಲ್ಲಿ ಮುಂದುವರೆದು ಎಲ್ಲ ರೀತಿಯ ಅಭಿವೃದ್ಧಿ ಜೊತೆಗೆ ಪರಿಸರದ ಉಳಿವು, ಆನಂತರ ನೈತಿಕತೆಯನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ನಮ್ಮೆಲ್ರಿಗೂ ಕೂಡ ಅನಿಸಿಕೆ ಆಗ್ತದೆ ಅಂತ ನಮಗೆ ಅಂದ್ಕೊಳ್ಳೋಕೆ ಬರ್ತದೆ. ಅದೇ ರೀತಿ ನಾವು ಬೇರೆಯವರನ್ನ, ನಮ್ಮನ್ನು ಟೀಕೆ ಮಾಡಬಾರ್ದು ಅನ್ನುವಂಥ ಒಂದು ಐಡಿಯಲಿಸ್ಟಿಕ್ ಸಿಚುವೇಶನ್ ನಾವು ಬಯಸಿದ್ರೂ ಕೂಡ ಸಮಾಜದಲ್ಲಿ ಎಲ್ಲ ರೀತಿಯ ವ್ಯಕ್ತಿತ್ವಗಳು ಇದ್ದೇ ಇರ್ತದೆ. ಸೊ ಆ ಸಂದರ್ಭದಲ್ಲಿ ಒಂದು ಸೇಯಿಂಗ್ ಇದೆ ಇಂಗ್ಲೀಷಲ್ಲಿ, ವೆನ್ ಶಾರ್ಕ್ ಬೈಟ್ಸ್ ಡೋಂಟ್ ಬ್ಲೀಡ್ ಅಂತ. ಶಾರ್ಕ್ ಕಚ್ಚಿದ್ರೆ ಇಮಿಡಿಯೇಟ್ ಆಗಿ ನಮಗೆ ರಕ್ತ ಹರಿತದೆ. ಆದರೆ ಆ ರಕ್ತ ಹರಿದೇ ಇದ್ದಲ್ಲಿ ಶಾರ್ಕ್ ಇನ್ನೊಂದು ಸಾರಿ ಅಟ್ಯಾಕ್ ಮಾಡೋದಿಲ್ಲ ಅಂತ. ಒಂದು ಸಾರಿ ನೀವು
ಅಟ್ಯಾಕ್ ಮಾಡಿದಾಗ ನಿಮ್ಮ ರಕ್ತ ನೋಡಿ ಅದಕ್ಕೆ ಇನ್ನಷ್ಟು ವಿಕೃತ ಆನಂದ ಸಿಗ್ತದೆ. ಹಾಗಾಗಿ ಸಮಾಜದಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಕಮೆಂಟ್ಗಳಿಗೆ ನಾವು ತಲೆಯನ್ನು ಕೆಡಿಸ್ಕೊಳ್ಳದೆ ನಮ್ಮ ಕಾರ್ಯದಲ್ಲಿ ನಮಗೆ ವಹಿಸಿರ್ತಕ್ಕಂಥ ಕರ್ತವ್ಯದಲ್ಲಿ ನಮ್ಮ ಅಳಿಲು ಸೇವೆಯನ್ನು ಮಾಡ್ತಾ ಸಮಾಜದ ಪ್ರಗತಿಗೆ, ನೈತಿಕ ಪ್ರಗತಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ನಾನು ಹೇಳೋಕೆ ಇಚ್ಛೆಪಡ್ತಾ ಇದ್ದೀನಿ. ಜಿಲ್ಲೆಗೆ ಬಂದು ಇನ್ನೂ ನಾನು ಒಂದು ತಿಂಗಳು ಕೂಡ ಆಗಿಲ್ಲ. ಈ ಒಂದು ಸುಸಂದರ್ಭದಲ್ಲಿ ನನಗೆ ಇಲ್ಲಿ ಈ ಒಂದು ಸಮಾಗಮಕ್ಕೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳೋಕೆ ಇಚ್ಛೆಪಡ್ತಾ ಇದ್ದೀನಿ. ಮುಂಚಿನಿಂದನೂ ಕೂಡ ಚರಣ ಸಾಂಗತ್ಯದಲ್ಲಿ ನನಗೆ ಹೆಚ್ಚಿನ ಒಡನಾಟ ಮುಂಚಿನಿಂದನೂ ಕೂಡ ಇದೆ. ಆ ರೀತಿಯ ಸಂಸ್ಕಾರಗಳನ್ನು ನಮ್ಮ ತಂದೆ ತಾಯಿಯವರು ಅಳವಡಿಸಿಕೊಂಡು ನಮ್ಮಲ್ಲೂ ಕೂಡ ಒಂದು ತಕ್ಕ ಮಟ್ಟಿನ ಸಂಸ್ಕಾರಗಳನ್ನು ಕೊಟ್ಟಿರೋದರಿಂದ ನಾನು ಎಲ್ಲ ಧರ್ಮದ ಎಲ್ಲ ನಮ್ಮ ಧಾರ್ಮಿಕ ಪುರುಷರೇನಿದ್ದಾರೆ ಎಲ್ರಿಗೂ ಕೂಡ ನಾನು ಆಧಾರದಿಂದ ನೋಡುವಂಥ ಒಂದು ಹಿನ್ನೆಲೆಯಿಂದ ಬಂದಿರ್ತೇನೆ. ಇದೇ ರೀತಿಯ ಮಾರ್ಗದರ್ಶನವನ್ನು ಎಲ್ಲರಿಂದ ಪಡೆದುಕೊಂಡು ಜಿಲ್ಲೆಯಲ್ಲಿ ಇರುವ ಮಟ್ಟಿಗೆ ನನ್ನ ಕೈಲಾದ ಕೆಲವು ಕೆಲಸಗಳನ್ನು ಮಾಡೋದಕ್ಕೆ ನಮ್ಮೆಲ್ಲರ ಸಹಕಾರವನ್ನು ಕೊಡ್ತೇನೆ. ಅವಕಾಶಕ್ಕಾಗಿ ಸ್ವಾಮೀಜಿಯವರಿಗೆ ಇನ್ನೊಂದು ಸಾರಿ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ.